ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇವತ್ತು ನಾನು ಸುಲಭವಾಗಿ ಮಾಡುವಂತಹ ಬೆಳಗಿನ ತಿಂಡಿಯೊಂದಿಗೆ ಬಂದಿದ್ದೇನೆ. ಇದು ನೀರು ಉಪ್ಪಿಟ್ಟು ಜೊತೆಗೊಂದು ನೀರು ಚಟ್ನಿ. ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಇಲ್ಲ ಅವರೆಲ್ಲ ಈ ರೆಸಿಪಿಯನ್ನೊಮ್ಮೆ ಮಾಡಿ ನೋಡಿ, ಖಂಡಿತವಾಗಿಯೂ ಇಷ್ಟಪಡ್ತೀರಾ. ಮಾಡುವಂಥ ತಿಂಡಿಯಲ್ಲಿಯೇ ಸ್ವಲ್ಪ ಚೇಂಜ್ ಮಾಡಿದರೆ ತುಂಬಾ ರುಚಿಯಾಗಿರ್ತದೆ. ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಈ ನೀರುಳ್ಳಿ, ಟೊಮೆಟೊ, ಹಸಿಮೆಣಸುಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದಕ್ಕೆ 2 ಚಮಚ ಆಗುವಷ್ಟು ತುಪ್ಪ ಹಾಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿ ಬಿಸಿ ಮಾಡಿಕೊಳ್ಬೇಕು. ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇನು ರುಚಿ ಚೆನ್ನಾಗಿ ಬರ್ತದೆ. ಎಣ್ಣೆ ಬದಲಾಗಿ ಎಲ್ಲ ತುಪ್ಪವನ್ನು ಕೂಡ ಹಾಕ್ಕೊಳ್ಬೋದು. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಹಾಗೆ ಕಡಲೆಬೇಳೆ ಮತ್ತು ಅದಕ್ಕೆ ಉದ್ದಿನಬೇಳೆ, ಶುಂಠಿ ಹಾಗೂ 3 ಹಸಿಮೆಣಸುಗಳನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದಕ್ಕೆ ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟ ನಂತರ ಅದಕ್ಕೆ ಕಟ್ ಮಾಡಿದಂತಹ ನೀರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರಿದುಕೊಳ್ತಾ ಇದ್ದೇನೆ. ಈಗ 1 ಚಮಚ ಆಗುವಷ್ಟು ಅರಿಶಿನ ಹಾಗೆ 1 ಚಮಚ ಉಪ್ಪು ಇವಿಷ್ಟನ್ನು ಹಾಕಿ ಒಮ್ಮೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದಾದ ನಂತರ ಅದಕ್ಕೆ 1.5 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ, ಬಾಂಬೆ ರವೆ, ಸಣ್ಣ ರವೆ ಅಂತ ಏನು ಹೇಳ್ತೇವಲ್ಲ ಅದನ್ನು ತಗೊಂಡು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ರವೆಯನ್ನು ತುಪ್ಪದಲ್ಲಿ ಸಪ್ರೇಟಾಗಿ ಕೂಡ ಹುರಿದುಕೊಳ್ಬೋದು, ಆದರೆ ನಾನಿಲ್ಲಿ ಡೈರೆಕ್ಟಾಗಿ ಈ ಒಗ್ಗರಣೆ ಒಟ್ಟಿಗೆ ಹಾಕಿರೋದ್ರಿಂದ ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೇನೆ. ಇದನ್ನು ಹೀಗೆ ನಾವು 5 ನಿಮಿಷದವರೆಗೆ ಹೀಗೆ ಹುರಿತಾ ಇರಬೇಕು. ತಳ ಹಿಡಿಯದ ಹಾಗೆ ಮಗ್ಸ್ತಾ ಇರಬೇಕು. ಈಗ ಒಗ್ಗರಣೆ ಜೊತೆ ರವೆ ಚೆನ್ನಾಗಿ ಹೊಂದ್ಕೊಂಡು ಬಣ್ಣ ಬದಲಾಗಿ ಹುರಿದು ಘಮ ಕೂಡ ಬರ್ತಾ ಇದೆ. ಈಗ ಅದಕ್ಕೆ ನಾವು 1 ಚಮಚ ಆಗುವಷ್ಟು ಸಾರಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಮಾಮೂಲಿಯಾಗಿ ಉಪ್ಪಿಟ್ಟು ಮಾಡುವಂತೆ ಈ ರೀತಿ ಮಸಾಲೆ ಸೇರಿಸಿ ಮಾಡಿದರೆ ತುಂಬ ರುಚಿ ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರ್ತದೆ. ಇಲ್ಲಿ ನಾನು ಕಟ್ ಮಾಡಿದಂಥ ಟೊಮೆಟೊವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಗ್ಸಿ ಇಟ್ಕೊಂಡಿದ್ದೇನೆ. ಇಲ್ಲಿ ನೀವು ಸಾರಿನ ಪುಡಿ ಅಲ್ಲದಿದ್ದರೆ ರಸಂ ಪುಡಿ, ವಾಂಗಿಬಾತ್ ಪುಡಿ, ಬಿಸಿಬೇಳೆ ಬಾತ್ ಪುಡಿ, ಸಾಂಬಾರು ಪುಡಿ ಅಥವಾ ಬೇರೆ ಯಾವುದೇ ಮಸಾಲೆ ಪುಡಿಗಳನ್ನು ನೀವು ಟೇಸ್ಟ್ಗೆ ಅನುಸಾರವಾಗಿ ಸೇರಿಸ್ಕೊಳ್ಬಹುದು. ಈಗ 1 ಕಪ್ ರವೆಗೆ 8 ಕಪ್ ನೀರನ್ನು ಹಾಕಿ, ಅಂದರೆ ಈ ನೀರನ್ನು ನಾನು ಕುದಿಸಿ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನೀರು ಕುದ್ದಿರೋದ್ರಿಂದ ರವೆ ಕೂಡ ಬಿಸಿ ಇರೋದ್ರಿಂದ ಗಂಟು ಆಗೋದಿಲ್ಲ, ಹಾಗೆ ಬೇಗನೆ ಬೆಂದ್ಕೊಳ್ತದೆ. ಸಣ್ಣ ಉರಿಯಲ್ಲೇ ಇಟ್ಟು ಈ ರವೆಯನ್ನು ಬೆಂದು ಅರಳಲಿಕ್ಕೆ ಬಿಡಬೇಕಾಗ್ತದೆ. ಉಪ್ಪಿಟ್ಟಿನ ಹದ ಹೇಗಿರಬೇಕು ಅಂದರೆ ನಾನು ನಂತರ ಹೇಳ್ತೇನೆ. ಈಗ ಗಂಜಿ ಥರ ಇದೆ, ಇದು ಸ್ವಲ್ಪ ಗಟ್ಟಿ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಅದನ್ನು ಸ್ವಲ್ಪ ಹಾಗೆ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಇದು ತಣ್ಣದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ಅದಕ್ಕೆ ನಾವು ಈ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಕೂಡ ಹಾಕಿ ಹಾಗೆ ಸ್ವಲ್ಪ ಹೊತ್ತು ಬಿಡಬೇಕು. ಅಷ್ಟರಲ್ಲಿ ನಾವು ಅದಕ್ಕೆ ನೀರು ಚಟ್ನಿಯನ್ನು ಈಗ ರೆಡಿ ಮಾಡೋಣ. ಮಿಕ್ಸಿ ಜಾರ್ಗೆ 1 ಹಿಡಿ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಅದಕ್ಕೆ ಖಾರಕ್ಕೆ 2 ಹಸಿಮೆಣಸು ಹಾಗೆ ಸ್ವಲ್ಪ ಶುಂಠಿ ಮತ್ತು 1 ಹಿಡಿ ಆಗುವಷ್ಟು ಹುರಿಗಡಲೆ, ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಒಂದು ಸಣ್ಣ ಉಂಡೆ ಗಾತ್ರದಷ್ಟು ಹುಣಸೆ ಹುಳಿ ಹಾಗೆ ಅರಿಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ನುಣ್ಣಗೆ ಅರ್ಕೊಂಡು ಬರಬೇಕು. ಅದರ ಕನ್ಸಿಸ್ಟೆನ್ಸಿ ಹೀಗೆ ಬಂದಿರ್ತದೆ ನೋಡಿ. ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ಇದನ್ನು ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ಅದರ ಜಾರ್ನಲ್ಲಿ ಇರುವಂತಹ ಚಟ್ನಿಗೂ ನೀರನ್ನು ಸೇರಿಸಿ ಆ ಚಟ್ನಿಯ ಕನ್ಸಿಸ್ಟೆನ್ಸಿಯನ್ನು ಹದ ಮಾಡಿಕೊಳ್ಬೇಕು. ನೋಡಿ, ಈ ಥರ ನೀರು ಆಗಿದ್ದರೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಇಲ್ಲಿ ಉಪ್ಪಿಟ್ಟು ಕೂಡ ಹದವಾಗಿ ಬೆಂದಿದೆ. ಗಂಜಿಗಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಉಪ್ಪಿಟ್ಟನ್ನು ಮಾಡಿದ ತಕ್ಷಣ ನೀವು ಬಡಿಸಬೇಕು. ತಣ್ಣದ ಮೇಲೆ ಇದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗ್ತದೆ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಕಡಿ ಆಗುವಷ್ಟು ನಿಂಬೆ ರಸ ಹಾಕಿ ಅದನ್ನು ಚೆನ್ನಾಗಿ ಮಗ್ಚಿ ಪ್ಲೇಟಿಗೆ ಸರ್ವ್ ಮಾಡಿದ್ದೇನೆ. ಈಗ ರುಚಿಯಾದಂತಹ ನೀರುಪ್ಪಿಟ್ಟು ನೀರು ಚಟ್ನಿ ಜೊತೆ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಖಂಡಿತವಾಗಿಯೂ ಒಮ್ಮೆ ಟ್ರೈ ಮಾಡಿ. ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರು ಕೂಡ ಖಂಡಿತ ಇದನ್ನು ಟೇಸ್ಟ್ ಮಾಡಿದರೆ ರುಚಿ ತುಂಬ ಚೆನ್ನಾಗಿದೆ ಅಂತ ಖಂಡಿತವಾಗಿಯೂ ಹೇಳ್ತಾರೆ.
ಸೊ ಎಲ್ಲ ಖಂಡಿತವಾಗಿಯೂ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಲಿಕ್ಕೆ ಮರಿಬೇಡಿ. ಈ ವಿಡಿಯೋ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.